ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಇವತ್ತಿನ ಬೆಳಗಿನ ಮುಂಜಾನೆಯ ತಿರುಪಾವಾಯ್ 29ನೇ ಪಾಶುರಾಮ್ ಕೇಳಲಿಕ್ಕೆ ನಾವು ಇಸ್ ಗ್ರೇಸ್ ಆದರಣೀಯ ಜಯಗೋವಿಂದ್ ಪ್ರಭು ಅವರನ್ನ ಸ್ವಾಗತಿಸೋಣ. ಬ್ರೀಫ್ ಇಂಟ್ರೊಡಕ್ಷನ್ ಪ್ರಭು ಅವರ ಆಕ್ಚುಲಿ ಬೇಕಾಗಿಲ್ಲ, ಬಟ್ ಸ್ಟಿಲ್ ನನ್ನ ಒಂದು ಪ್ಯೂರಿಫಿಕೇಶನ್ಗೆ ಜಯಗೋವಿಂದ್ ಪ್ರಭುನವರು 2003ರಲ್ಲಿ ಇಸ್ ಹೋಲಿನೆಸ್ ಬಿ ಕೋಯಿನ್ ಮಹಾರಾಜ್ ಅವರಿಂದ ದೀಕ್ಷೆ ತಗೊಂಡಿದ್ದಾರೆ. ಫಸ್ಟ್ ದೀಕ್ಷೆ, ಆಮೇಲೆ ಬ್ರಾಹ್ಮಣ ದೀಕ್ಷೆ 2008ರಲ್ಲಿ ತಗೊಂಡ್ರು. ಆಮೇಲೆ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ದುಬೈ ದಾಮೋದರ ದೇಶ ಯಾತ್ರದಲ್ಲಿ ಇವರು ಪ್ರಮುಖ ಪಾತ್ರ. ನಮಗೆ ಪ್ರಸಾದಂ ಸೇವಾ ಇರ್ಬೋದು, ಆಮೇಲೆ ಡೇಟೀಸ್ ಗಳ ಅಭಿಷೇಕ, ಅದು ಸೇವಾ, ಪೂಜೆ, ಮೇನ್ ಆರತಿ ಮಾಡೋ ಇದು, ಮತ್ತೆ ನಮ್ಮ DDY ಅವರ ನಿತ್ಯ ಭಾಗವತ ಸೇವೆಯ ಇದರಲ್ಲಿ ಇವರೇ ಮೇನ್ ಪ್ರಮುಖ ಪಾತ್ರ ವಹಿಸ್ತಾರೆ. ಸೊ ಇವರ ಸೇವೆ ತುಂಬಾ ಅಪಾರ ನಮ್ಮ ದುಬೈ ದಾಮೋದರ ದೇಶ ಇದು ಯಾತ್ರಾಗೆ. ಸೊ ಇವರು ಅಪಾರ್ಟ್ ಫ್ರಮ್ ದಟ್ ಇವರು ತುಂಬಾ ಗ್ರೇಟ್ ಡಿವೋಟಿ. ಆಮೇಲೆ ಶಾಸ್ತ್ರಿಕ್ ಸ್ಟಡೀಸ್ ಅಲ್ಲಿ ಕೂಡ ಇವರೇ ಮೇನ್ ಭಕ್ತಿ ಶಾಸ್ತ್ರಿ ಆಗ್ಲಿ, ಭಕ್ತಿ ವೈಭವ, ಸೊ ಇವರೆಲ್ಲ ಮೇನ್ ಇವರು ಮತ್ತು ಇವರ ಮಾತಾಜಿ ಇಸ್ ಗ್ರೇಸ್ ರಾಧಾ ಮಾಧವ್ ಮಾತಾಜಿ ಕೂಡ, ಅವ್ರಿಗೆ ಕೂಡ ತುಂಬಾ ಧನ್ಯವಾದಗಳು. ಸೊ ಅಪಾರ್ಟ್ ಫ್ರಮ್ ದ ಸೇವಾಸ್, ಇವ್ರ ಪರ್ಸನಲಿ ಕೂಡ ಈಸ್ ಎ ವೆರಿ ಹಂಬಲ್, ವೆರಿ ಒಬಿಡಿಯಂಟ್, ಡೌನ್ ಟು ಅರ್ತ್. ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ ಪ್ರಭು ಹತ್ರ. ಸೊ ನಿಮ್ಗೆ ಯಾವೇ ಒಂದು ಸ್ಮಾಲ್ ಇಶ್ಯೂಸ್, ಪರ್ಸನಲ್ ಇಶ್ಯೂ ಆಗಿರ್ಬೋದು, ಇಲ್ಲ ಸ್ಪಿರಿಚುವಲಿ ನೀವು ಏನಾರ ಇದ್ರು ಕೂಡ ಯು ಕ್ಯಾನ್ ಅಪ್ರೋಚ್ ಹಿಮ್. ಸೊ ಈಸ್ ಅ ಗ್ರೇಟ್ ಡಿವೋಟಿ. ಸೊ ವಿ ಆರ್ ವೆರಿ ವೆರಿ ಫಾರ್ಚುನೇಟ್ ಟುಡೇ. ವಿಲ್ ವೆಲ್ಕಮ್ ಹಿಮ್ ಫ್ರಮ್ ಬೈ ಸೇಯಿಂಗ್ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಪ್ರಭುಜಿ, ಓವರ್ ಟು ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಇದೆ ಪ್ರಭು? ಎಸ್ ಪ್ರಭು, ಕ್ಲಿಯರ್. ಎಸ್. ತುಂಬಾ ತುಂಬಾ ಧನ್ಯವಾದ ಪ್ರಭು. ಗ್ರೇಟ್ ಡಿವೋಟಿ ಅಂತ ಹೇಳ್ತೀರಾ. ಸೊ ಗ್ರೇಟ್ ಡಿವೋಟಿ ತುಂಬಾ ಕಷ್ಟ ಪ್ರಭು, ಗ್ರೇಟ್ ಡಿವೋಟಿ ಆಗೋದು. ಆದ್ರೇನು ಬಟ್ ನೀವೇ ನಮಗೆ ಮಾರ್ಗದರ್ಶನ ಪ್ರಭು. ನೀವೇ ಅವರ ಲೈಕ್ ವಾಟ್ ಇಸ್ ನಮಗೆಲ್ಲ ಸ್ಪಿರಿಚುವಲ್ ನಾವು ಅಡ್ವಾನ್ಸ್ ಆಗ್ಲಿಕ್ಕೆ ನೀವೇ ಒಂದು ದಾರಿದೀಪ ಅಂತ ಹೇಳ್ಬೋದು. ಓಕೆ, ಸೊ ಇವತ್ತಿನ ಪ್ರವಚನ ಸ್ಟಾರ್ಟ್ ಮಾಡೋಣ. ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಮೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಾಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಥಾಂಚನ ಸ್ಮೃತೆ ಯಸ್ಮಿನ್ ದುಷ್ಕರಂ ಸುಕರಂ ಭವೇತ್, ವಿಸ್ಮೃತೆ ವಿಪರೀತಂ ಸ್ಯಾತ್ ಶ್ರೀ ಚೈತನ್ಯ ನಮಾಮಿತಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ, ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಚೈತನ್ಯ ಜಗದೀಶ್ವರಂ. ಕಥಾಂಚನ ಸ್ಮೃತೆ ಯಸ್ಮಿನ್ ದುಷ್ಕರಂ ಸುಕರಂ ಭವೇತ್, ವಿಸ್ಮೃತೆ ವಿಪರೀತಂ ಸ್ಯಾತ್ ಶ್ರೀ ಚೈತನ್ಯ ನಮಾಮಿತಂ. ಹರೇ ಕೃಷ್ಣ. ಇಲ್ಲಿ ನೆರೆದಿರತಕ್ಕ ಎಲ್ಲ ಭಕ್ತಾದಿಗಳಿಗೂ ನಮ್ಮ DDY ಇಂದ ಸುಸ್ವಾಗತ. ಮತ್ತೆ ಇವತ್ತಿನ ದಿನ 29ನೇ ದಿನದ ಧನುರ್ಮಾಸ. ಈ ಧನುರ್ಮಾಸದ
ಎಲ್ಲ ದಿನಗಳಲ್ಲೂ ನೀವು ಬೆಳಿಗ್ಗೆ ಬೇಗ ಎದ್ದು ಈ ಮಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆ ಎಲ್ಲರಿಗೂ ಅಭಿನಂದನೆಗಳು. ಸೊ ಇವತ್ತಿನ 29ನೇ ಪಾಶುರ ಬಹಳ ವಿಶೇಷವಾದದ್ದು. ಸೊ ಇದನ್ನೇನು ಹೇಳ್ತಾರೆ ಅಂದರೆ ಆಚಾರ್ಯರು, ದಿಸ್ ಇಸ್ ದ ಪೆನಲ್ಟಿಮೇಟ್ ವರ್ಸ್, ಅಂದರೆ ಕೊನೆಯ ಒಂದು ಹಿಂದಿನ ಶ್ಲೋಕ. ನಿಮ್ಗೆ ಗೊತ್ತಿರ್ಬೋದು, ಈ T20 ವರ್ಲ್ಡ್ ಕಪ್ಪಲ್ಲಿ ಈ ಪೆನಲ್ಟಿಮೇಟ್ಸು 19th ಓವರ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಹಾಗೆ ಈ ಪಾಶುರಂ ಕೂಡ ನಮ್ಮ ಆಚಾರ್ಯರು ಹೇಳ್ತಾರೆ ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ನಾರ್ಮಲಿ ಈ ವೈಷ್ಣವ ಸಂಪ್ರದಾಯದಲ್ಲಿ ಏನು ಹೇಳಿದೆ ಅಂದರೆ, ಈ 30 ದಿನ ನಾವು ಬೇಗ ಎದ್ದು ಈ 30 ಪಾಶುರವನ್ನು ಅದು ನಾವು ಭಜಿಸ್ಬೇಕು, ಅಂದರೆ ಪಠನೆ ಮಾಡಬೇಕು ಡೈಲಿ ಒಂದೊಂದು ಪಾಶುರಂ. ಸಪೋಸ್ ಇನ್ ಕೇಸ್ ನಮಗೆ ಈ 30 ದಿನದಲ್ಲಿ ಮಾಡೋಕ್ಕಾಗದೇ ಇದ್ರೆ ಅಟ್ಲೀಸ್ಟ್ ಈ 29ನೇ ಶ್ಲೋಕನ ನಾವು ಇದನ್ನ ಸ್ಮರಣೆ ಮಾಡಿದ್ರೆ ಅಥವಾ ಅದನ್ನ ಪಠನ ಮಾಡಿದ್ರೆ ಅದು 30 ದಿನದ ಏನು ಪಾಶುರಂ ಓದಿದ ಪುಣ್ಯ ಏನಿದೆ ಅದು ಸಿಗತ್ತಂತೆ. ಸೊ ಅಷ್ಟು ಇಂಪಾರ್ಟೆಂಟ್ ವರ್ಸ್ ಅಂತ ಎಲ್ಲ ನಮ್ಮ ಈ ಆಚಾರ್ಯರು ಹೇಳ್ತಾರೆ, ಎಸ್ಪೆಷಲಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ. ಎಲ್ಲ ಗೊತ್ತಿರೋ ಹಾಗೆ ಇದರಲ್ಲಿ 30 ಪಾಶುರ ಇದೆ. ಫಸ್ಟ್ 5 ಪಾಶುರಂ ಏನಪ್ಪಾ ಅಂದ್ರೆ ಇದು ಇಂಟ್ರಡಕ್ಷನ್. ಸೊ ಈ ಮಾರ್ಗಶಿರ್ಷ ಮಂತ್ಗೆ ಇದು ಇಂಟ್ರಡಕ್ಷನ್ನು. ಸೊ ಮತ್ತೆ 6ರಿಂದ 15ನೇ ಶ್ಲೋಕದಲ್ಲಿ ಗೋದಾದೇವಿ ಏನ್ ಮಾಡ್ತಿದ್ದಾಳೆ, ಎಲ್ಲಾನು ಒಬ್ಬೊಬ್ಬರೇನೆ ಎಬ್ಸ್ಕೊಂಡು ತಮ್ಮ ಗೋಪಿಯರ್ನೆಲ್ಲ ತಮ್ಮ ಸಹಪಾಠಿಗಳನ್ನೆಲ್ಲ ಎಬ್ಬಿಸ್ಬಿಟ್ಟು ಬನ್ನಿ ಬನ್ನಿ ಎಲ್ಲ ಭಗವಂತನ ಸೇವೆ ಮಾಡೋಣ ಅಂತೇಳಿ ಹೇಳಿಸ್ತಾ ಇದ್ದಾಳೆ. ಸೊ ಆಮೇಲೆ ಅವರೆಲ್ಲ ಬರ್ತಾರೆ. ಮತ್ತೆ 16ರಿಂದ 25ನೇ ಶ್ಲೋಕದಲ್ಲಿ ಅವರೆಲ್ಲ ಬಂದು ಏನ್ ಮಾಡ್ತಾರೆ, ನಂದ ಬಾಬನ್ ಮನೆಗೆ ಬರ್ತಾರೆ, ನಂದ ಬಾಬನ್ ಪ್ಯಾಲೇಸ್ಗೆ ಬರ್ತಾರೆ. ಅಲ್ಲಿ ನಂದ ಬಾಬನ್ ಅರಮನೆಗೆ ಬಂದು ಅಲ್ಲಿ ಕೂಡ ಎಲ್ಲಾರನ್ನೂ ಎಬ್ಬರಿಸ್ತಾರೆ, ಇನ್ಕ್ಲೂಡಿಂಗ್ ಯಾರು, ಗೇಟ್ ಕೀಪರ್, ಆಮೇಲೆ ನಂದ ಬಾಬಾ, ಆಮೇಲೆ ಯಶೋದಮಯ್ಯ, ಆಮೇಲೆ ಬಲರಾಮ್, ಆಮೇಲೆ ನಪ್ಪಿಣ್ಣೈ, ಮತ್ತೆ ಕೊನೆಗೆ ಕೃಷ್ಣ ಭಗವಾನನ್ನ ಎಬ್ಬಿಸ್ತಾರೆ. ಆಮೇಲೆ 26ರಿಂದ 29ನೇ ಶ್ಲೋಕದವ್ರಿಗೆ ಏನ್ ಮಾಡ್ತಾರೆ, ದೇ ಆರ್ ರಿಕ್ವೆಸ್ಟಿಂಗ್ ಫಾರ್ ವೇರಿಯಸ್ ಪರ್ಫಾರ್ನೇಲಿಯಾ ಟು ಪರ್ಫಾರ್ಮ್ ದ ಪೂಜಾ, ಅಂದ್ರೆ ಭಕ್ತಿ ಮಾಡಕ್ಕೆ ಅವ್ರಿಗೆ ಏನೇನ್ ಬೇಕೋ ಆ ಸಾಧನೆಗಳನ್ನ ಅವರು ಕೇಳ್ತಾ ಇದ್ದಾರೆ. ಸೊ ಇದು 30 ಪಾಶುರದ ಸಂಕ್ಷಿಪ್ತ ರೂಪ. ಸೊ ಈ 29ನೇ ಪಾಶುರ ಏನಪ್ಪಾ ಅಂದ್ರೆ, ಸಿಟ್ರಂ ಸಿರುಕಾಲೆ வெந்தென்னை சேவிட்டுன் போற்ற மாறை அடியே போட்டும் பொருள் கேளை பேற்றம் மேயுட்டன் குலட்டை பிருந்தினி கேற்றிவள் எங்களை கொல்லாமல் போகாது இத்தை பறை கோல்வான் அனு கான் கோவிந்தா எற்றைக்கும் ஏழேழ் பிறவிக்கும் உந்தான் நோடு உற்றாமே யாவான் உனக்கே நாம் அச்சேவ்யாம் மத்தை நான் ಕಾಮಾಂಗಳ್ ಮೆಟ್ಟೇಳಿಯೋರ್ ಎಂಬಾವಾಯ್. ಸೊ ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಪಾಶುರಮ್ಮಲ್ಲಿ ಗೋಪಿಗಳು ಮತ್ತೊಮ್ಮೆ ತಮ್ಮ ದೃಢತೆ ಮತ್ತೆ ತಮ್ಮ ಸಂಕಲ್ಪವನ್ನ ಹೇಳ್ತಾ ಇದ್ದಾರೆ. ಈ 30 ದಿನದಲ್ಲಿ ಅವ್ರು ಏನ್ ಮಾಡಿದ್ರು, ಈ ಪಾವೈ ನೋಂಬು ಅಂದ್ರೆ ಈ ಪಾವೈ ವ್ರತವನ್ನ ಪಾಲಿಸಲು ಅವರು ದೃಢ ಸಂಕಲ್ಪ ಮಾಡಿದ್ರು. ಅದನ್ನ ಮತ್ತೆ ಸ್ಟ್ರೆಸ್ ಮಾಡ್ತಿದ್ದಾರೆ. ಈ ಪಾವೈ ನೋಂಬನ್ನ ಅವ್ರು ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ತಮ್ಮ ಅವರ ಮನಸ್ಸಲ್ಲಿ ಇರೋ ಇಚ್ಛೆಗಳನ್ನ ಅಂದ್ರೆ ಭಗವಂತನ ಸೇವೆ ಮಾಡ್ಲಿಕ್ಕೆ, ಇಟ್ಸ್ ನಾಟ್ ಫಾರ್ ಎನಿ ಮೆಟೀರಿಯಲ್ ಬೆನಿಫಿಟ್, ಭಗವಂತನನ್ನ ಸೇವೆ ಮಾಡ್ಲಿಕ್ಕೆ ಈ 30 ಈ ಪಾವೈ ನೋಂಬು ವ್ರತವನ್ನ ಆಚರಿಸ್ತಾ ಇದ್ದಾರೆ. ಮತ್ತೆ ಈ 30 ದಿನದಲ್ಲಿ ನಮ್ಗೆ ಬೇರೆ ಯಾವುದು ಮೆಟೀರಿಯಲ್ ಡಿಸೈರ್, ಭೌತಿಕ ಆಸೆ ಬೇಡ ಕೃಷ್ಣ, ಅದರಿಂದ ದೂರ ಮಾಡು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಸೊ ಇದು ಎಕ್ಸ್ಟರ್ನಲ್ ಮೀನಿಂಗು. ಇಂಟರ್ನಲ್ ಮೀನಿಂಗ್ ಏನಪ್ಪಾ ಅಂದ್ರೆ, ಓ ಪ್ರಭು, ಓ ಗೋವಿಂದ, ನಾವು ಬೆಳಗಿನ ಮುಸುಕು ಮುಗುವ ಮೊದಲು ನಿಮ್ಮನ್ನ ಬಂದು ಭೇಟಿ ಮಾಡಲು ಬಂದಿದ್ದೇವೆ. ನಿಮ್ಮ ದರ್ಶನ ಭಾಗ್ಯವನ್ನು ಪಡೆದು
ನಿಮ್ಮ ಚರಣ ಕಮಲದಲ್ಲಿ ನಾವು ನಮಸ್ಕಾರವನ್ನು ಸಲ್ಲಿಸುತ್ತೇವೆ ಮತ್ತು ಆನಂದದಿಂದ ನಿಮ್ಮ ಗುಣಗಾನವನ್ನು ಮಾಡುತ್ತೇವೆ. ಸೊ ನೀವು ನಮ್ಮ ಕುಲದಲ್ಲಿ ಜನ್ಮ ತಾಳಿರುವುದು ನಮ್ಮ ಭಾಗ್ಯವಾಗಿದೆ. ಅಂದ್ರೆ ಇವರು ವ್ರಜಗೋಪೀಸ್ ಕೃಷ್ಣ ಭಗವಂತ ಏನ್ ಮಾಡಿದಾನೆ, ಈ ಇದರಲ್ಲಿ ಗೋಪಿಯರ ಇದರಲ್ಲಿ ಗೋಪ ಮತ್ತೆ ಈ ವೈಶ್ಯರ ಕುಲದಲ್ಲಿ ಜನ್ಮ ತಾಳಿದಾನೆ. ಸೊ ಇವ್ರು ಏನ್ ಮಾಡ್ತಿದ್ದಾರೆ, ಅದನ್ನೇ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ನೀವು ನಮ್ಮ ಕುಲದಲ್ಲಿ ಜನ್ಮ ತಾಳಿರುವುದು ನಮ್ಮೆಲ್ಲರ ಭಾಗ್ಯವಾಗಿದೆ. ಮತ್ತೆ ನಿಮ್ಮೊಂದಿಗೆ ಇರುವ ಸಂಬಂಧದ ಕಾರಣದಿಂದ ಮತ್ತು ನಮ್ಮೆಲ್ಲರ ಸಂಪೂರ್ಣ ಅಜ್ಞಾನವನ್ನು ನೀನು ತೊರೆದು ನಮ್ಮನ್ನು ಆಶೀರ್ವದಿಸು. ಸೊ ನೀವು ಆಶೀರ್ವಾದ ಮಾಡಲೇಬೇಕು, ಯಾಕೆಂದ್ರೆ ನೀವು ನಮ್ಮ ಕುಲದಲ್ಲಿ ಹುಟ್ಟಿದೀರಾ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತೇನ್ ಹೇಳ್ತಿದ್ದಾರೆ, ಓ ಗೋವಿಂದ, ನಾವು ಇಲ್ಲಿ ಬರೀ ಪರೆಯನ್ನು ಕೇಳೋ ಬಂದಿಲ್ಲ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದೆ ಅಲ್ವಾ, ಭಗವಂತ ನೀವು ನನಗೆ ಪರೈ ಕೊಡು ಅಂತ ಹೇಳಿದ್ರು. ಪರೆ ಅಂದ್ರೆ ಡ್ರಮ್ ಅಥವಾ ಮೃದಂಗ ಅಂತ ಹೇಳಿ. ನಾವು ಬರೀ ಈ ಮೃದಂಗನ್ ಕೇಳಕ್ಕೆ ಬಂದಿಲ್ಲ. ಇಲ್ಲಿ ನಾವು ಬಯಸಿರೋದೇನು, ನಿನ್ನ ಸೇವೆ. ನಿನ್ನ ಸೇವೆ ಹೇಗೆ, ಬರೀ ಇದೊಂದು ಜನ್ಮದಲ್ಲಿ ಮಾತ್ರ ಅಲ್ಲ, ಏಳೇಳ್ ಅಂತ ಬಂದಿತ್ತು. ಅಂದ್ರೆ ನಾವು ಹೇಳ್ತೀವಲ್ಲ ಕನ್ನಡದಲ್ಲಿ ಕೂಡ, ಏಳೇಳು ಜನ್ಮಗಳು ನಿನ್ನ, ಮತ್ತೆ ಏಳೇಳು ಜನ್ಮ ಅಂದ್ರೆ ಎಷ್ಟಾಯ್ತು ಹೇಳಿ, 7 into 7 49 ಜನ್ಮಾಸ್. ಮತ್ತೆ ಅದಕ್ಕಿಂತಲೂ ಹೆಚ್ಚು ಶಾಶ್ವತ ಕಾಲ ನಿನ್ನ ಸೇವೆಯಲ್ಲಿ ತೊಡಗಿಸು. ಮತ್ತೆ ನೀನೇನ್ ಮಾಡ್ತೀಯ, ನೀನು ಎಲ್ಲಾ ಯುಗದಲ್ಲೂ ಅವತಾರ ಮಾಡ್ತೀಯ, ರೈಟ್? ಆ ಎಲ್ಲಾ ಯುಗದಲ್ಲಿ ಕೂಡ ನಮಗೆ ನಿನ್ನ ಸೇವೆ ಮಾಡಲು ಅವಕಾಶ ಮಾಡಿಕೊಡು ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಓ ಪ್ರಭು, ದಯವಿಟ್ಟು ನಮ್ಮ ಭಕ್ತಿ ಮಾರ್ಗದಲ್ಲಿ ಬರುವ ಎಲ್ಲಾ ಅಡಚಣೆಗಳನ್ನು ನಿವಾರಿಸಿ, ಮತ್ತೆ ನಮಗೆ ಯಾವುದೇವಾದ ಭೌತಿಕ ಬಯಕೆಗಳನ್ನು ನೀನು ನಮ್ಮ ಈ ಪಾವನೊಂದಿಗೆ ಡಿಸ್ಟರ್ಬ್ ಮಾಡದಿದ್ದಂಗೆ ನೋಡ್ಕೊ. ಮತ್ತೆ ನಿನ್ನ ಚರಣ ಕಮಲವನ್ನು ನಮಗೆ ಅರ್ಪಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರು, ಈ ಪಾಸುರದ ಮೂಲಕ ಗೋಪಿಯರ ಧ್ವನಿಯಲ್ಲಿ ಅಂದ್ರೆ ಗೋದಾದೇವಿ ಏನ್ ಮಾಡ್ತಿದ್ದಾಳೆ, ಗೋಪಿಯರನ್ನ ಸ್ಮರಣೆ ಮಾಡಿಕೊಂಡು ಈ ಸಂದೇಶವನ್ನು ಎಲ್ಲಾರ್ಗೂ ಕೊಡ್ತಾ ಇದ್ದಾಳೆ. ಭಕ್ತರು ತಮ್ಮ ಎಲ್ಲಾ ಭೌತಿಕ ಇಚ್ಛೆಗಳು ಮತ್ತೆ ಭೋಗಗಳನ್ನು ತ್ಯಜಿಸಿ ಶುದ್ಧ ಮತ್ತು ಪ್ರೀತಿ ಸಮರ್ಪಣೆ ಮತ್ತು ಭಗವಂತನನ್ನು ನಿಷ್ಠಾವಂತ ಸೇವೆಯಲ್ಲಿ ತೊಡಗಿಸಿಕೊಂಡರೆ ತಮ್ಮ ಸೇವೆಗೆ ಪ್ರತಿಫಲವನ್ನು ಬೇಡವಿಲ್ಲದಿದ್ದರೂ ಭಗವಂತನಿಂದ ಸ್ವತಃ ಬಹುಮಾನವನ್ನು ಪಡೆಯುತ್ತಾರೆ. ಸೊ ಭಗವಂತನು ತನ್ನ ನಿಜವಾದ ಭಕ್ತರನ್ನು ಪ್ರೀತಿಸುತ್ತಾನೆ ಮತ್ತು ಭಕ್ತರ ನಡುವೆ ಇರುವ ಎಲ್ಲಾ ಅಡೆತಡೆಗಳನ್ನು ದೂರ ಮಾಡಿ ಅವರಿಗೆ ಶಾಶ್ವತ ಆನಂದವನ್ನು ದಯಪಾಲಿಸುತ್ತಾನೆ. ಸೊ ಅದೇ ಶ್ರೀಮದ್ ಭಾಗವತಮಲ್ಲೂ ಇದೇ ಹೇಳಿದೆ. ಏನು ಉತ್ತಮ ಭಕ್ತಿ ಏನು ಅಂದ್ರೆ, ಇದರಲ್ಲಿ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ. ಏನ್ ಹೇಳ್ತಾರೆ, ವಾಟ್ ಇಸ್ ಉತ್ತಮ ಭಕ್ತಿ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮ ಅನಾವೃತಂ ಆನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರ್ ಉತ್ತಮ ಅಂತ ಹೇಳಿ. ಸೊ ಉತ್ತಮ ಭಕ್ತಿ ಏನಂದ್ರೆ ಅನ್ಯಾಭಿಲಾಷಿತ ಶೂನ್ಯಂ. ಅನ್ಯ ಅಂದ್ರೆ ಬೇರೆ ಬೇರೆ ಆಸೆಗಳು, ಅಭಿಲಾಷಿತ ಆಸೆಗಳು, ಶೂನ್ಯಂ ಝೀರೋ ಮಾಡ್ಬೇಕಂತೆ. ಯಾವುದಕ್ಕೆ, ಜ್ಞಾನ ಕರ್ಮ ಅನಾವೃತಂ, ಜ್ಞಾನಕ್ಕಾಗ್ಲಿ ಅಥವಾ ಕರ್ಮಕ್ಕಾಗ್ಲಿ ಅದನ್ನೆಲ್ಲ ಝೀರೋ ಮಾಡಿ ಆನುಕೂಲೇನ ಕೃಷ್ಣಾನುಶೀಲನಂ, ಕೃಷ್ಣನಿಗೆ ಹೇಗೆ ಬೇಕೋ ಹಾಗೆ ನಾವು ಸೇವೆ ಮಾಡ್ತಾ ಹೋದ್ರೆ ಏನಾಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಉತ್ತಮ ಭಕ್ತಿ. ಸೊ ಇದ್ರಲ್ಲಿ ಏನ್ ಹೇಳ್ತಾ ಇದಾರೆ, ಈ ಪಾಶುರಮಲ್ಲಿ ಭಗವಂತ ನೀನು ಸದೈವ ನಮಗೆ ಇದನ್ನ ನಿನ್ನ ಸೇವೆ ಕೊಡು ಅಂತ ಹೇಳಿ. ಚೈತನ್ಯ ಮಹಾಪ್ರಭು ಕೂಡ ತಮ್ಮ ಶಿಷ್ಟಾಷ್ಟಕದಲ್ಲಿ ಇದನ್ನೇ ಹೇಳ್ತಾರೆ. ಏನ್ ಹೇಳ್ತಾರೆ, ಮಮ ಜನ್ಮನೀಶ್ವರಿ ಭವತಾ ಭಕ್ತೈರ್ ಅಹೈತುಕಿ ತ್ವಯಿ. ಅವ್ರು ಹೇಳ್ತಾರೆ, ನನಗೆ ಯಾವುದು, ನನಗೆ ನ ಧನಂ ನ ಜನಂ ನ ಸುಂದರಿಂ
ಕವಿತಾಂಬ ಜಗದೀಶ ಕಾಮಯೇ. ಏನ್ ಹೇಳ್ತಾರೆ, ನನಗೆ ನ ಧನಂ, ನನಗೆ ಧನ ಬೇಡ, ನನಗೆ ಜನ ಬೇಡ, ನನಗೆ ಸುಂದರವಾದ ಸ್ತ್ರೀಯರು ಬೇಡ. ನ ಜನಂ ನ ಜನಂ ನ ಸುಂದರಿಂ ಕವಿತಾಂ, ನನ್ನ ಬಗ್ಗೆ ಯಾರು ಕವಿತೆ ಕೂಡ ಹೇಳ್ಬೇಡಿ. ಕವಿತಾಂಬ ಜಗದೀಶ ಕಾಮಯೇ, ಈ ಜಗತ್ತಿನಲ್ಲಿರುವ ಆಸೆಗಳು ನನ್ಗೇನು ಬೇಡ. ಸೊ ನನ್ನ ಆಸೆ ಏನಪ್ಪಾ ಅಂದ್ರೆ, ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತೈರ್ ಅಹೈತುಕಿ ತ್ವಯಿ, ಅಂದ್ರೆ ಜನ್ಮ ಜನ್ಮಾಂತರದಲ್ಲಿ ನೀನು ನನ್ನ ಭಕ್ತಿಯಲ್ಲಿ ತೊಡಗಿಸ್ಕೊಡು, ನನ್ನ ಭಕ್ತನನ್ನು ಮಾಡ್ಕೋ, ನಿನ್ನ ಭಕ್ತಿ ಕೊಡು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಈ ಗೋದಾದೇವಿ ಕೂಡ ಇದನ್ನೇ ಹೇಳ್ತಾಳೆ. ಅಂದ್ರೆ ಅಂದ್ರೆ ಏಳೇಳು ಜನ್ಮಗಳಲ್ಲಿ, ಅಂದ್ರೆ ಏಳೇಳು ಅಂದ್ರೆ ಲಿಟ್ರಲ್ ಮೀನಿಂಗ್ ಏನಂದ್ರೆ 7 × 7 49. ಆದ್ರೆ 49 ಅಂತ ಅಲ್ಲ ಇದು, ಅಂದ್ರೆ ನೀನು ಜನ್ಮ ಜನ್ಮಾಂತರ ಕೂಡ ನೀನು ನನ್ನ ಸೇವೆ ಕೊಡು ಅಂತ ಹೇಳಿ ಇದರ ಪ್ರಾರ್ಥನೆ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಕಾಮೆಂಟ್ರಿ ನೋಡೋಣ. ಸೊ ಇದನ್ನೇನು ಹೇಳ್ತಾರೆ, 29ನೇ ಪಾಶುರಂ, ಇದು 2ನೇ ಕೊನೆಯ ಶ್ಲೋಕವನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗಿದೆ. ಈ ಶ್ಲೋಕದಲ್ಲಿ ಗೋದಾದೇವಿ ಅತಿ ಸ್ಪಷ್ಟವಾಗಿ ಘೋಷಿಸುತ್ತಾರೆ, ಈ ವ್ರತಾಚಾರದ ಉದ್ದೇಶವು ಕೇವಲ ಪರೆ ಅಂದ್ರೆ ಡ್ರಮ್ ಅಂತ ಏನ್ ಹೇಳಿದ್ವಿ, ತಮಟೆಯಾಗಿ ಭೌತಿಕ ಸಾಧನೆಗೆ ಮಾತ್ರವಲ್ಲ, ಬದಲಾಗಿ ಕೃಷ್ಣನ ಶಾಶ್ವತ ಪ್ರೇಮ ಮತ್ತು ಸೇವೆಗಾಗಿ ಇದನ್ನ ನಾವು ಮಾಡ್ತಿದ್ದೀವಿ. ಇದೇ ಜೀವಾತ್ಮದ ಅತ್ಯಂತ ಉನ್ನತ ಶ್ರೇಷ್ಠವಾದ ಅಸ್ತಿತ್ವ. ಈ ಜೀವಾತ್ಮ ತನ್ನ ಅಸ್ತಿತ್ವಕ್ಕಾಗಿ ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಅವಲಂಬಿತವಾಗಿದೆ ಮತ್ತು ಕೃಷ್ಣನ ಸಂತೋಷಕ್ಕಾಗಿ ಮಾತ್ರ ಸೇವೆ ಮಾಡುವುದು ಮತ್ತೆ ಬದುಕುವುದು ಅವರ ಪರಮ ಗುರಿಯಾಗಿದೆ. ಸೊ ವೃಂದಾವನದ ಹಿರಿಯರು, ಅಂದ್ರೆ ಇವರೆಲ್ಲ ಇದ್ರಲ್ಲ, ಗೋಪಾಸು ಮತ್ತೆ ಎಲ್ಡರ್ ಗೋಪೀಸು, ಅವ್ರೇನ್ ಮಾಡಿದ್ರು, ಈ ಗೋಪಿಗಳನ್ನ ಎಬ್ಬಿಸ್ಬಿಟ್ಟು, ನೀವು ಒಳ್ಳೆ ಮಳೆ ಆಗ್ಲಿ ಅಥವಾ ನೀವು ಒಳ್ಳೆ ಗಂಡ ಸಿಕ್ತ ನಿಮ್ಗೆ, ಹಾಗಾಗಿ ನೀವು ಕಾತ್ಯಾಯಿನಿ ವ್ರತ ಮಾಡಿ ಅಂತ ಪ್ರೇರೇಪಿಸಿರ್ತಾರೆ. ಆದರೆ ಯುವತಿಯರು ತಮಗೆಲ್ಲ ದೈವಿ ಪ್ರೇಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬೇರಾವ ದೃಷ್ಟಿಕೋನಕ್ಕೂ ಚಿತ್ತ ಹರಿಯದೆ ತಮ್ಮ ಭೌತಿಕ ಗುರಿಗಳನ್ನು ಆಧ್ಯಾತ್ಮಿಕ ಹಂಬಲಕ್ಕೆ ಪರಿವರ್ತಿಸಿದ್ದಾರೆ. ಸೊ ಕೃಷ್ಣನನ್ನು ಪ್ರೀತಿಸಿ ಅವನಿಗೆ ಸೇವೆ ಮಾಡುವ ಹಂಬಲಕ್ಕೆ ಅವರೇನ್ ಮಾಡಿದ್ದಾರೆ, ಸ್ವರ್ಗದ ಕಲ್ಪನೆಯನ್ನು ಕೂಡ ತ್ಯಜಿಸಿದ್ದಾರೆ. ಕೃಷ್ಣನ ಸೇವೆ ಮತ್ತೆ ಕೃಷ್ಣನ ಪ್ರೀತಿಗಾಗಿ ಮತ್ತಷ್ಟು ಜನ್ಮಗಳನ್ನು ಪಡೆಯುವುದನ್ನು ಬಯಸುತ್ತಾರೆ. ಜೀವನದ ಪರಮೋದ್ದೇಶವನ್ನು ಪ್ರಾರಂಭದ ಶ್ಲೋಕದಲ್ಲಿ ಹೇಳಲಾಗಿದೆ. ಅಲ್ಲೇನ್ ಮಾಡಿದ್ರು, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು, ಅಂದ್ರೆ ಪರೋಕ್ಷವಾಗಿ ಹೇಳ್ತಾ ಇದ್ರು. ಆದರೆ ಈ ಶ್ಲೋಕದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಅದನ್ನ ಆ ಮುಚ್ಚುವಿಕೆಯನ್ನ ಸಂಪೂರ್ಣವಾಗಿ ಓಪನ್ ಆಗಿ ಹೇಳ್ತಿದ್ದಾರೆ. ನಮ್ಮ ಪರಮ ಪುರುಷಾರ್ಥ ಅಥವಾ ಮನುಷ್ಯರ ಪರಮ ಹಂಬಲ ಏನು ಅಂದ್ರೆ, ಅದು ಭಗವಂತನನ್ ಕೃಷ್ಣ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದು. ಇದೇ ವಿಶಿಷ್ಟ ದ್ವೈತ ತತ್ವದ ಸಾರ. ಸೊ ಇದರಲ್ಲಿ 6ರಿಂದ 15ನೇ ಶ್ಲೋಕದವರೆಗೆ ಅಂಡಾಳ ಏನ್ ಮಾಡಿದ್ಲು, ಭಗವಂತರ ಬಗ್ಗೆ ಭಾಗವತರ ಸೇವೆ ಮಾಡೋ ಬಗ್ಗೆ ಹೇಳಿದಾಳೆ. ಆದರೆ ಈ ಶ್ಲೋಕದಲ್ಲಿ ಅವಳು ಏನ್ ಮಾಡ್ತಿದ್ದಾಳೆ, ಭಗವಂತನ ಸೇವೆಯ ಮಹತ್ವವನ್ನು ತುಂಬಾ ಹೈಲೈಟ್ ಮಾಡ್ತಾ ಇದ್ದಾಳೆ. ಅದು ಏನ್ ಮಾಡ್ಬೇಕು ಅಂದ್ರೆ, ನಾವು ನಮ್ಮ ಆನಂದಕ್ಕಾಗಿ ಮಾಡ್ಬೇಕಾಗಿಲ್ಲ, ಆದ್ರೆ ಕೃಷ್ಣನ ಆನಂದಕ್ಕಾಗಿ ಮಾಡ್ಬೇಕು. ಅದೇ ಸೇಮ್ ಏನು, ಅನ್ಯಾಭಿಲಾಷಿತ ಶೂನ್ಯಂ. ಸೊ ಆನುಕೂಲೇನ ಕೃಷ್ಣಾನುಶೀಲನಂ. ಕೃಷ್ಣಾನುಶೀಲನಂ ಹೇಗೆ ಅಂದ್ರೆ, ಕೃಷ್ಣನಿಗೆ ಹೇಗೆ ಬೇಕೋ ಹಾಗೆ, ನಮಗೆ ಬೇಕಾದಾಗಲ್ಲ. ಸೊ ಭಗವಂತನನ್ನು ಏಕಮಾತ್ರ ಶರಣಾಗಿ ಸ್ವೀಕರಿಸುವವರೆಗೆ ಸಾಧನೆಯ ದೃಷ್ಟಿಯಿಂದ 2 ವಿಷಯಗಳಿಂದ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅದ್ಯಾವುದು, ಕರ್ಮ ಜ್ಞಾನ. ಸೊ ನಮ್ಮ ಶರಣಾಗತಿಯ ಕಾರ್ಯವನ್ನೇ ಸಾಧನೆಯ ಮಾರ್ಗವೆಂದು ಅರ್ಥೈಸುವುದು. ಪುರುಷಾರ್ಥ ಅಥವಾ ಗುರಿಯ ದೃಷ್ಟಿಯಿಂದ ಭಗವಂತನ ಸೇವೆಯನ್ನು ಹೊರತುಪಡಿಸಿ
ಬೇರೆ ಯಾವುದನ್ನು ನಮ್ಮ ಗುರಿಯನ್ನಾಗಿ ಮಾಡಬಾರದು. ಅವನ ಸೇವೆಯ ಗುರಿಯೂ ಸಹ ಅವನ ಸಂತೋಷಕ್ಕಾಗಿ ಮಾತ್ರ ಇರಬೇಕು. ಸೊ ಅದನ್ನೇ ಮತ್ತೆ ಹೇಳ್ತಾ ಇದ್ದಾಳೆ, ಅದೇ ಅನುಕೂಲೇನ ಕೃಷ್ಣ ಅನುಶೀಲನಂ. ಸೊ ಮತ್ತೆ ಇದರಲ್ಲಿ ಫಸ್ಟ್ ಲೈನ್ ಏನ್ ಬಂತು ಅಂದ್ರೆ ಚಿತ್ರಂ ಚಿರುಕಾಲೆ. ಚಿತ್ರಂ ಚಿರುಕಾಲೆ ಅಂದ್ರೆ ಈ ಬೆಳಗಿನ ಮುಂಜಾನೆಯ ಸಮಯ, ಬ್ರಹ್ಮ ಮುಹೂರ್ತ. ಅದ್ರಲ್ಲಿ ಏನಾಗಿರುತ್ತೆ, ಇನ್ನು ಮಕ್ಳುಗಳೆಲ್ಲ ಇನ್ನು ಮಲ್ಕೊಂಡೇ ಇರ್ತಾರೆ, ಹಾಸಿಗೆಲೆ ಇರ್ತಾರೆ. ಮತ್ತೆ ಈ ಮಾರ್ಗಶೀರ್ಷ ಮಾಸದಲ್ಲಿ ತುಂಬಾ ಚಳಿ ಇರುತ್ತೆ. ಆದ್ರೂ ಕೂಡ ನಾವೇನ್ ಮಾಡಿದೀವಿ, ಬೆಳಿಗ್ಗೆ ಎದ್ಬಿಟ್ಟು ನಿನ್ನ ಸೇವೆ ಮಾಡೋ ಹಂಬಲದಿಂದ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ. ಸೊ ಈ ನಾವು ಇಷ್ಟು ಚಿಕ್ಕ ಹುಡುಗಿಯರೇ ಆಗಿದ್ರು ಕೂಡ ಇಷ್ಟು ತಣ್ಣನೆಯ ಹವಾಮಾನದಲ್ಲಿ ಎದ್ದು ಬರೋದು ಅಷ್ಟು ಈಸಿ ಅಲ್ಲ. ಆದ್ರೂ ಕೂಡ ನಾವು ಬಂದಿದ್ದೀವಿ. ಸೊ ನೀವು ಆಕ್ಚುಲಿ ನೀನ್ ನಮ್ಮ ಬಳಿಗೆ ಬರ್ಬೇಕಾಗಿತ್ತು. ಯಾಕೆಂದ್ರೆ ನೀನ್ ಏನ್ ಹೇಳ್ತೀಯ, ನೀನು ಭಕ್ತ ವತ್ಸಲ ಅಂತ ನೀನ್ ಹೇಳ್ತೀಯ, ರೈಟ್? ಆದ್ರೆ ನೀನೇನ್ ಮಾಡಿದ್ಯಾ, ನೀನ್ ಇನ್ನೇ ಮಲ್ಕೊಂಡೇ ಇದೀಯಾ. ನಾವು ನಿನ್ನ ಹತ್ರಿಗೆ ಬಂದಿದ್ದೀವಿ. ಸೊ ಹಾಗಾಗಿ ನೀವು ಬೇಗ ಎದ್ದು ವಿಳಂಬ ಮಾಡದೆ ನಮ್ಮ ಮೇಲೆ ಕೃಪಾ ಕಟಾಕ್ಷವನ್ನು ಬೀರು. ಮತ್ತೆ ಬೆಳಗಿನ ಸಮಯ ಏನಪ್ಪಾ ಅಂದ್ರೆ ಇದು ಸತ್ವ ಗುಣದವರಿಗೆ. ಇದೇನ್ ಮಾಡುತ್ತೆ, ತಾಮಸ ಗುಣ ಉಳ್ಳದವರು ಏನ್ ಮಾಡಿರ್ತಾರೆ, ಇನ್ನು ಮಲ್ಕೊಂಡೇ ಇರ್ತಾರೆ, ಎದ್ದೇಳದೇ ಇಲ್ಲ. ಆದ್ರೆ ಇವರು ಸತ್ವ ಗುಣದವರು ಏನ್ ಮಾಡಿರ್ತಾರೆ, ಬೇಗ ಎದ್ದು ತಮ್ಮ ದೈನಂದಿನ ಕಾರ್ಯಕ್ರಮ, ಎಸ್ಪೆಷಲಿ ಆಧ್ಯಾತ್ಮಿಕ ಜೀವನದಲ್ಲಿ ತಮ್ಮನ್ನು ತೊಡಗಿಸ್ಕೊಡ್ತಾರೆ. ಮತ್ತೆ ಸಿರುಕಳೆ ಅಂದ್ರೆ ಏನ್ ಮಾಡ್ತಾರೆ, ಇದಾದ ನಂತರ ಏನಾಗತ್ತೆ, ಬೆಳಗಿನ ಜಾವದ ನಂತರ ಎಲ್ಲಾರು ಏನ್ ಮಾಡ್ತಾರೆ, ತಮ್ಮ ತಮ್ಮ ಬೇರೆ ಬೇರೆ ಕೆಲಸಗಳಲ್ಲಿ ಮಾಡಲು ಹೋಗ್ತಾ ಇರ್ತಾರೆ. ಏನಂದ್ರೆ ಫಾರ್ ಎಕ್ಸಾಂಪಲ್ ಇವರು ಗೋಪಿ ಅವರದ ಮೇನ್ ಆಕ್ಯುಪೇಷನ್ ಏನಪ್ಪಾ ಅಂದ್ರೆ ಹಾಲ್ ಕರಿಯೋದು. ಹಾಲ್ ಕರೆದ್ಬಿಟ್ಟು ಮತ್ತೆ ಮೊಸರು, ಹಿಂದಿನ ದಿನ ಮೊಸರು ಹೆಪ್ಪಾಕಿರ್ತಾರಲ್ಲ, ಅದನ್ನೆಲ್ಲ ಕಡ್ದು ಮಜ್ಜಿಗೆ ಮಾಡೋದು. ಮಜ್ಜಿಗೆ ಮಾಡ್ಬಿಟ್ಟು ಅದನ್ನ ಬೇರೆ ಕಡೆ ಸೇಲ್ ಮಾಡಕ್ ಹೋಗೋದು. ಸೊ ಇದು ಅವರ ಕಾರ್ಯಕ್ರಮ. ಸೊ ಅದನ್ನ ಏನ್ ಮಾಡ್ತಾ ಇರ್ತಾರೆ ಅವರು, ಈ ಕಾರ್ಯಕ್ರಮ ಆರಂಭ ಮಾಡ್ತಾರೆ. ಮತ್ತೆ ಚಿತ್ರಂ ಚಿರುಕಾಲೆ. ಚಿತ್ರಂ ಚಿರುಕಾಲೆ ಅಂದ್ರೆ ಈ ಸಮಯಕ್ಕಿಂತ ಮುಂಚೆ ಏನಂದ್ರೆ ಸೂರ್ಯ ಇನ್ನೂ ಉದಯಿಸಿಲ್ಲ. ಆವಾಗ ಏನಾಗುತ್ತೆ, ಆ ಸಮಯದಲ್ಲಿ ಕೃಷ್ಣನ ಭಕ್ತಿ ಮಾಡಿದ್ರೆ ಅದು ತುಂಬಾ ಸೂಕ್ತ ಅಂತ ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದು ಮೇನ್ ಏನಪ್ಪಾ ಅಂದ್ರೆ ಈ ಪಾಶುರಂದು ಭಗವಂತ, ನಾನು ನಿಮ್ಮ ಸೇವೆಯನ್ನು 7 ಜನ್ಮ ಕೂಡ ಮಾಡಕ್ಕೆ ಇಷ್ಟಪಡ್ತೀವಿ. ನಿನ್ನ ಸೇವೆ ಇಲ್ಲದೆ ನಮಗೇನು ಬೇಡ, ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಇದ್ರ ಈಕ್ವಲೆಂಟ್ ಮತ್ತೆ ಇದ್ರಲ್ಲಿ ಇನ್ನೊಂದು ಏನೇನು ಹೇಳ್ತಾರೆ ಅಂದ್ರೆ ಸೊ ಇದೇನಂದ್ರೆ ಕಾನ್ವರ್ಸೇಷನ್ ತರ ಇರುತ್ತೆ. ಸೊ ಮತ್ತೆ ಕೃಷ್ಣ ಹೇಳ್ತಾನೆ, ಓಕೆ, ನೀವಿಷ್ಟು ದಿನ ತಪಸ್ಸೆ ಮಾಡಿದ್ದೀರಿ, ಈಗ ನನ್ನ ಹತ್ರ ಬಂದಿದ್ದೀರಿ, ನೀವೇನ್ ಬೇಕು, ನಿಮ್ಗೆ ಪರೆ ಬೇಕಲ್ವಾ, ನಿಮ್ಗೆ ಡ್ರಮ್ ಬೇಕಲ್ವಾ, ನಾನು ಕೊಡ್ತೀನಿ. ಮತ್ತೆ ನೀವೀಗ ಬಂದಿದ್ದೀರಾ, ಇವತ್ತು ನನ್ನ ಸೇವೆ ಮಾಡಬೇಕು ಅಂತ ಇಚ್ಛೆ ಮಾಡ್ತಿದ್ದೀರಲ್ವಾ, ಓಕೆ, ನೋ ಪ್ರಾಬ್ಲಮ್, ಐ ವಿಲ್ ಗ್ರ್ಯಾಂಡ್ ದಟ್ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗಿರು ಹೇಳ್ತಾರೆ, ನೋ ನೋ ನೋ, ಬರೀ ಇವತ್ತು ಮಾತ್ರ ಅಲ್ಲ, ನಮ್ಗೆ ಸದಾ ಕಾಲ ಬೇಕು. ಮತ್ತೆ ನೀನು ಎಷ್ಟು ಜನ್ಮ ತಾಳ್ತೀಯ, ಎಲ್ಲಾ ಜನ್ಮದಲ್ಲಿ ಕೂಡ ನಮ್ಗೆ ನಿನ್ನ ಸೇವೆ ಕೊಡು. ಸೊ ಅಂತ ಕೇಳ್ತಾರೆ. ಈಗ ಗೋಪಿಯರು ಅವನೊಂದಿಗೆ ಪ್ರತಿಯೊಂದು ಜನ್ಮದಲ್ಲೂ ಆನಂದಕರ ಸೇವೆಯನ್ನು ಸಲ್ಲಿಸಲು ಬಯಸುತ್ತಾರೆ. ಸೊ ಇದೇ ಅವರ ಪಾರಮಾರ್ಥ ಅಂತ ಹೇಳ್ಬೋದು. ಸೊ ಗೋಪಿಯರು ಏನ್ ಹೇಳ್ತಾರೆ ಅಂದ್ರೆ, ಅವರು ಕೃಷ್ಣನಿಗೆ ಸೇವೆ ಸಲ್ಲಿಸಲು ಶ್ರೀ ಮಹಾಲಕ್ಷ್ಮಿ, ಅವಳು ಏನ್ ಮಾಡ್ತಾಳೆ, ಮಹಾಲಕ್ಷ್ಮಿ ಎಲ್ಲಾ ಅವತಾರದಲ್ಲಿ ಕೂಡ ಬರ್ತಾಳೆ. ಫಾರ್ ಎಕ್ಸಾಂಪಲ್ ರಾಮನ್ ಜೊತೆ ಸೀತೆಯಾಗಿ ಬರ್ತಾಳೆ, ಕೃಷ್ಣನ್ ಜೊತೆ ರುಕ್ಮಿಣಿಯಾಗಿ ಬರ್ತಾಳೆ, ಹೀಗೆ ಅವನು ನಾರಾಯಣನ್ ಜೊತೆ ಲಕ್ಷ್ಮಿ ಆಗಿರ್ತಾಳೆ, ರೈಟ್? ಹೀಗೆ ಎಲ್ಲಾ ಇದ್ರಲ್ಲಿ ಕೂಡ ಅವಳು ಜನ್ಮ ತಾಳ್ತಾಳೆ. ನಾವು ಕೂಡ, ನಮಗೂ ಕೂಡ ಅದೇ ಇದನ್ನು ಕೊಡು ನೀನು, ಇದನ್ನ ಆ ವರವನ್ನು ಕೊಡು, ನಾವು ಕೂಡ ನಿನ್ನ ಜೊತೆನೆ ಯಾವಾಗ್ಲೂ ಇರ್ತೀವಿ.
ಮತ್ತೆ ನಮ್ಗೆ ಹೆಂಗೆ ಅಂದ್ರೆ ನೀವು ಇವ್ರ ತರ ಕೊಟ್ಬಿಡ್ಬೇಡ, ಯಾರ ಹತ್ರ, ಸೀತೆ ತರ ಕೊಡಕ್ ಹೋಗ್ಬೇಡ. ಸೀತೆ ಮತ್ತೆ ಭರತನ್ ತರ. ಸೀತೆ ಏನಾಯ್ತು ಪಾಪ 14 ವರ್ಷ, ಸೀತೆ ಏನ್ ಮಾಡ್ಬೇಕಾಯ್ತು, 14 ವರ್ಷ ಅವರು ವನವಾಸಕ್ಕೆ ಹೋದ್ರು. ಅದಾದ ನಂತರ ಕೃಷ್ಣ ಏನ್ ಮಾಡ್ದ, ಆ ಸೀತೆನ ಬ್ಯಾನಿಷ್ ಮಾಡ್ದ. ಅವಾಗ ಏನಾಗಾಯ್ತು, ಸೀತೆಗೆ ತುಂಬಾ ವಿಪ್ರಲಂಬ ಭಾವದಲ್ಲಿ ಅವಳಿದ್ಲು. ಹಾಗೆ ಕೂಡ ಭರತ ಕೂಡ ಅಷ್ಟೇ. ಭರತ ಏನ್ ಮಾಡ್ದ, ಸೊ ಕೃಷ್ಣ ರಾಮ 14 ವರ್ಷ ವನವಾಸಕ್ಕೆ ಹೋದಾಗ, ಸೊ ಅವನಿಗೇನಾಯ್ತು, ಅವನಿಗೆ ಕೂಡ ಇದು ಕೃಷ್ಣ ರಾಮನಿಂದ ಇದು ವಿಯೋಗವಾಗಿತ್ತು 14 ವರ್ಷ. ಆದ್ರೆ ನಮ್ಗೆ ಆ ತರ ಮಾಡ್ಬೇಡ ನೀನು, ಯಾವಾಗ್ಲೂ ನಾನು ನಿಮ್ಮ ಜೊತೆನೆ ಇರ್ಬೇಕು ಅಂತ ಅವಳು ಪ್ರಾರ್ಥನೆ ಮಾಡ್ತಾಳೆ. ಸೊ ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಷ್ಟೇನಾ ಅಂತ ಕೇಳ್ತಾನೆ. ಅದಕ್ಕೆ ಮತ್ತೆ ಅವ್ರು ಹೇಳ್ತಾರೆ, ಇಲ್ಲ, ಇನ್ನುವೇ ನಮ್ಗೆ ನೀನೇನ್ ಮಾಡ್ಬೇಕು, ನೀನ್ ನಮ್ಗೆ ಯಾವಾಗ್ಲೂ ನಿನ್ನ ಸೇವೆಯಲ್ಲಿ ಕೊಡಕ್ಕೆ ನಮ್ಗೆ ಉತ್ಸಾಹ ಕೊಡು. ಮತ್ತೆ ಅವಳೇನ್ ಮಾಡ್ತಾಳೆ, 4 ಪ್ರಾರ್ಥನೆ ಮಾಡ್ತಾಳೆ ಗೋದಾದೇವಿ. ಅದೇನಪ್ಪ ಅಂದ್ರೆ, ಈ ಈ ಇದಿದೆಯಲ್ಲ, ಈ ಮೆಟೀರಿಯಲ್ ವರ್ಲ್ಡ್ ಇದೆಯಲ್ಲ, ಇದು ಹಿಂಗೆ ಅಂದ್ರೆ, ಸೊ ಎಂಥ ವ್ಯಕ್ತಿಗಳನ್ನು ಕೂಡ ಅವರು ಏನ್ ಮಾಡುತ್ತೆ, ಈ ಮಾಯಾ ಇದೆಯಲ್ಲ, ಮಾಯಾ ಎಷ್ಟು ಬಲಶಾಲಿ ಅಂದ್ರೆ ಎಲ್ಲಾರ್ನೂ ಅದನ್ನ ತಕ್ಕಿಗೆ ತಗೊಂಡ್ಬಿಡುತ್ತೆ. ಸೊ ನೀವು ದಯವಿಟ್ಟು ಏನ್ ಮಾಡು ಅಂದ್ರೆ, ಆ ಮಾಯೆಯಿಂದ ನಮ್ನೆಲ್ಲ ದೂರ ಇಡು. ಸೊ ನಮ್ದೇನಪ್ಪ ಅಂದ್ರೆ, ನಮ್ಮ ಇಚ್ಛೆ ಏನಂದ್ರೆ ಬರೀ ನಿನ್ನ ಸೇವೆ ಮಾಡೋದು, ನಿನ್ನ ಚರಣ ಕಮಲವನ್ನು ನಮಗೆ ಸದೈವ ದಯಪಾಲಿಸು ಅಂತ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ. ಸೊ ಇವನ್ ಮಾಯಾ ಎಷ್ಟು ಸ್ಟ್ರಾಂಗ್ ಅಂತ ಹೇಳಿ ಭಗವಂತನೇ ಹೇಳ್ತಾನಲ್ವಾ, ಭಗವದ್ಗೀತೆಯ 7ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಹೇಳ್ತಾನೆ, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇ ವಯೇ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ. ಅಂದ್ರೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ನನ್ನ ಮಾಯಾ ಎಷ್ಟು ಸ್ಟ್ರಾಂಗ್ ಅಂದ್ರೆ ಅದನ್ನ ಯಾರು ಕೂಡ ಅದನ್ನ ಕ್ರಾಸ್ ಮಾಡಕ್ಕಾಗಲ್ಲ. ಆದ್ರೆ ಯಾರು ನನ್ನ ಭಕ್ತರು ಯಾರಿರ್ತಾರೆ, ನನ್ನ ಚರಣ ಕಮಲವನ್ನು ಇಟ್ಕೊಂಡಿರ್ತಾರೆ, ಅವರು ಅದನ್ನ ಈಸಿಯಾಗಿ ಕ್ರಾಸ್ ಮಾಡ್ತಾರೆ ಅಂತ ಕೃಷ್ಣನ ಹೇಳಿದ್ದಾನೆ. ಸೊ ಇದನ್ನ ಇವರು ಕೂಡ ಅದೇ ಹೇಳ್ತಾ ಇದ್ದಾರೆ. ಮತ್ತೆ ಇವರು ಗೋದಾದೇವಿ ತನ್ನ 2ನೇ ಪ್ರಾರ್ಥನೆ ಏನ್ ಮಾಡ್ತಿದ್ದಾಳೆ ಅಂದ್ರೆ, ನಾನು ನಿಮ್ಮನ್ನು ಪರಮ ಪದನಾಥನಾಗಿ ಬಯಸುವುದಿಲ್ಲ, ಆದರೆ ನಮ್ಮ ಎಲ್ಲಾ ಪ್ರೀತಿ ಸದಾ ನಿಮ್ಮೊಂದಿಗೆ ಇರಬೇಕೆಂದು ನಾವು ಕೋರುತ್ತೇವೆ ಓ ಗೋವಿಂದ. ಅಂದ್ರೆ ನೀನು ಯಾವಾಗ್ಲೂ ನಮ್ಮ ಸೇವೆಯಲ್ಲಿ ತೊಡಗಿಸ್ಕೊಂಡಿರು ಅಂತ ಹೇಳಿ. ಮತ್ತೆ ನಾವು ಮೂರನೇ ಪ್ರಾರ್ಥನೆ ಏನಂದ್ರೆ, ನೀವು ನಿಮ್ಮ ಸೇವೆ ಮಾಡುತ್ತಿರುವಾಗ ಸಹ ಕೆಲವು ಟೈಮ್ ಆಗುತ್ತೆ ಅಂದ್ರೆ, ಕೃಷ್ಣ ಇಸ್ ಸೋ ಬ್ಯೂಟಿಫುಲ್, ಆ ಸೌಂದರ್ಯ ನಮ್ಗೆ ಕೆಲವು ಟೈಮು ನಿಮ್ಮ ಭಕ್ತಿ ಸೇವೆ ಮಾಡ್ಬೇಕಾದ್ರೆ ಅದು ಅಡಚಣೆ ಆಗ್ಬೋದು. ಆದ್ರೆ ನೀವು ಅದನ್ನ ಅಂದ್ರೆ ಯು ಟೇಕ್ ಕೇರ್ ಆಫ್ ದಟ್. ನಾವು ಅದರಿಂದ ವಿಚಲಿತನಾಗದೇ ಇದ್ದಂಗೆ ನೀವು ನಮ್ಮನ್ನ ಇದ್ ಮಾಡಿ, ದಯವಿಟ್ಟು ನಮ್ಮನ್ನು ನೋಡ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಇದಾರೆ. ಮತ್ತೆ 4ನೇದು ಏನ್ ಹೇಳ್ತಾರೆ ಅಂದ್ರೆ, 2 ಜನರು ಒಟ್ಟಾಗಿ ಆನಂದಿಸುವಾಗ ಆನಂದವು ಇಬ್ಬರಿಗೂ ಸಮನಾಗಿರುತ್ತದೆ, ಆದರೆ ಇಲ್ಲಿ ಅಂತಹದಾಗಬಾರದು. ನಾವು ನಿಮ್ಮೊಂದಿಗೆ ಸಂಘಟನೆಯಲ್ಲಿ ಅಥವಾ ನಮ್ಮ ಸೇವೆಯು ನೀವು ಆನಂದಿಸುವುದನ್ನು ನೋಡುವುದರಿಂದ ಸಂತೋಷವನ್ನು ಪಡೆಯಬೇಕಾಗುತ್ತದೆ. ಅಂದ್ರೆ ಏನಂದ್ರೆ ಅವ್ರೇನ್ ಹೇಳ್ತಿದ್ದಾರೆ, ನಾವು ಸೇವೆ ಮಾಡಿದಾಗ ಏನಾಗೈತೆ, ದಟ್ ಸರ್ವಿಸ್ ಶುಡ್ ಓನ್ಲಿ ಟು ಪ್ಲೀಸ್ ಯು, ನಾಟ್ ಫಾರ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇದೇ ಕೂಡ ಗೋಪಿ ಅವರ ಭಾವನೆಗಳು. ನಾವು ಒಂದು ಇದು ಕೇಳಿರ್ತೀವಲ್ವಾ, ಏನು ಅಂದ್ರೆ ಹಲವಾರು ಟೈಮ್ ಈ ಎಕ್ಸಾಂಪಲ್ ಕೇಳಿದೀವಿ, ಈ ಲೀಲೆಯನ್ನು ಕೇಳಿದೀವಿ. ಒಂದ್ಸರಿ ಕೃಷ್ಣ ಭಗವಂತ ದ್ವಾರಕೆನಲ್ಲಿ ಇರ್ತಾನೆ. ಸೊ ದ್ವಾರಕಾದಲ್ಲಿ ಕೃಷ್ಣನಿಗೆ 16,108 ರಾಣಿಯರು. ಸರಿ, ಅದೇನಾಗಿದೆ, ಒಂದಿನ ಏನಾಗಿದೆ, ಕೃಷ್ಣ ಬೆಳಿಗ್ಗೆ ಎದ್ದೇ ಇಲ್ಲ, ಅವ್ನಿಗೆ ಸಿಕ್ಕಾಪಟ್ಟೆ ತಲೆನೋವು. ಸೊ ಏನ್ ಮಾಡ್ತಾನೆ, ರಾಣಿಗಳೆಲ್ಲ ಏಳ್ಸಕ್ ಟ್ರೈ ಮಾಡ್ತಾರೆ, ಯಾರು ರುಕ್ಮಿಣಿ, ಸತ್ಯಭಾಮ ಎಲ್ಲಾರುವೆ. ಸೊ ಆದ್ರೂ ಕೃಷ್ಣ ಹೇಳ್ತಾನೆ, ಇಲ್ಲ ನಂಗೆ ತುಂಬಾ ಹೆಡೇಕ್ ಇದೆ ಇವತ್ತು, ನಾನು ಹೇಳಕ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಅವಾಗ ಅಲ್ಲಿಗೆ ನಾರದ್ ಮುನಿ ಬರ್ತಾರೆ, ಬಂದ್ ಕೇಳ್ತಾರೆ, ಕೃಷ್ಣ ಏನಾಗಿದೆ ನಿನಗೆ ಅಂತ ಹೇಳಿ. ಸರಿ, ಅವಾಗ ಕೃಷ್ಣ ಹೇಳ್ತಾನೆ, ನಂಗೆ ತುಂಬಾ ತಲೆ ನೋವ್ತಾ ಇದೆ.
ಸೊ ನಿನ್ ತಲೆನೋವು ಕ್ಯೂರ್ ಮಾಡ್ಬೇಕೆ ನಾನೇನ್ ಮಾಡ್ಬೇಕು ಅಂತ ಕೇಳ್ತಾರೆ ನಾರದ್ ಮುನಿ. ಅವಾಗ ಕೃಷ್ಣ ಹೇಳ್ತಾನೆ, ನನಗೆ ನನ್ನ ಭಕ್ತರ ಸ್ವಲ್ಪ ಇದು ಡಸ್ಟ್ ಫ್ರಮ್ ದ ಲೋಟಸ್ ಫೀಟ್, ಅವರ ಚರಣ ಧೂಳಿ ನನಗೆ ಸ್ವಲ್ಪ ತಂದು ನನ್ನ ತಲೆ ಮೇಲೆ ಇಟ್ರೆ ನನಗೆ ನನ್ನ ತಲೆನೋವು ಹೋಗುತ್ತೆ ಅಂತ ಹೇಳಿ ಕೇಳ್ತಾನೆ. ಸೊ ಅವಾಗ ಏನ್ ಮಾಡ್ತಾರೆ, ಇಮಿಡಿಯೇಟ್ ನಾರದ್ ಮುನಿ ಬಂದು ಎಲ್ಲ 16,108 ರಾಣಿಯರನ್ನು ಕೇಳ್ತಾರೆ. ಆದ್ರೆ ಯಾರು ಕೊಡಕ್ ತಯಾರಿಲ್ಲ. ಇಲ್ಲ ಇಲ್ಲಪ್ಪ, ನಾವು ಕೊಡಲ್ಲ, ನಾವು ಕೊಟ್ರೆ ನಾವು ನರಕಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಅದೇ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ನಾರದ್ ಮುನಿ ಇದಕ್ ಹೋಗ್ತಾರೆ, ವ್ರಜಭೂಮಿಗೆ ಹೋಗ್ತಾರೆ. ವ್ರಜಭೂಮಿ ಹೋದ ತಕ್ಷಣ ಅವ್ರಿಗೆ ಎಲ್ಲಾರು ನಾರದ್ ಮುನಿ ಕೇಳ್ತಾರೆ, ನಾರದ್ ಮುನಿ ನಮ್ ಕೃಷ್ಣ ಹೇಗಿದ್ದಾನೆ? ಸೊ ನಾರದ್ ಮುನಿ ಹೇಳ್ತಾರೆ, ಇಲ್ಲ ಕೃಷ್ಣನ್ಗೆ ಇವತ್ತು ತುಂಬಾ ತಲೆನೋವಿದೆಯಂತೆ. ಸೊ ಹಾಗಾದ್ರೆ ಕೃಷ್ಣನ್ ತಲೆನೋವು ಹೋಗಿ ನಾವೇನ್ ಮಾಡ್ಬೇಕು? ಅವ್ರು ಹೇಳ್ತಾರೆ, ನಾರದ್ ಮುನಿ ನಿಮ್ಮ ಚರಣ ಧೂಳಿ ಕೊಡಿ. ಸರಿ, ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಈ ಗೋಪಿಗಳು ಅದ್ರ ಹೆಂಗಿದ್ರು ಅವ್ರ ವ್ರಜ ರೇಣು ಇರುತ್ತಲ್ಲ, ಅವ್ರ ಆ ಮಣ್ಣಿನ ಮೇಲೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ಟು, ಅಂದ್ರೆ ಅದ್ರ ಮೇಲೆ ಅವರ ಸ್ಟೆಪ್ಸ್ ಇಟ್ಬಿಟ್ಟು ತುಂಬಾ ಏನು ದೊಡ್ಡ ದೊಡ್ಡ ಬಕೆಟ್ ತೆಗೆದುಕೊಡ್ತಾರೆ. ಹೋಗಿ ಇದನ್ನ ತಗೊಂಡ್ ಹೋಗಿ ಕೃಷ್ಣನ್ ಕೃಷ್ಣನ್ ತಲೆ ಮೇಲೆ ಇಡಿ, ಕೃಷ್ಣನ್ ತಲೆ ನಾವನ್ನ ದೂರ ಮಾಡಿ ಅಂತ ಹೇಳಿ. ಅವಾಗ ನಾರದ್ ಮುನಿ ಕೇಳ್ತಾರೆ, ನೀವು ಎಷ್ಟು ಪೆದ್ರು, ಸಪೋಸ್ ಈಗ ನಿಮ್ಮ ಡಸ್ಟ್, ನಿಮ್ಮ ಚರಣ ಧೂಳಿಯನ್ನ ಅವ್ರ ಕೃಷ್ಣನ್ ಮೇಲೆ ಹಾಕಿದ್ರೆ ನೀವೆಲ್ಲ ನರಕಕ್ಕೆ ಹೋಗ್ತಿರಲ್ವಾ ಅಂತ ಕೇಳ್ತಾರೆ. ಅವಾಗ ಗೋಪಿಯವರು ಹೇಳ್ತಾರೆ, ಸೊ ವಿ ಡೋಂಟ್ ಕೇರ್, ನಮ್ಗೆ ಸ್ವರ್ಗ ಆಗ್ಲಿ ನರಕ ಆಗ್ಲಿ ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ನಮ್ದು ಇಂಟ್ರೆಸ್ಟ್ ಏನು, ಇಟ್ಸ್ ಓನ್ಲಿ ಫಾರ್ ದ ಪ್ಲೆಜರ್ ಆಫ್ ಕೃಷ್ಣ. ಅದ್ ಬಿಟ್ಟು ನಮ್ಗೆ ನಮ್ಮ ಜೀವನದ ಪರಮಾರ್ಥತೆ ಬೇರೆ ಏನು ಇಲ್ಲ ಅಂತ ಹೇಳ್ತಾರೆ. ಸೊ ಇದರ ಫೈನಲ್ ಕನ್ಕ್ಲೂಷನ್ ಏನಂದ್ರೆ, ಈ ನಾವು ಜೀವಿಗಳು ಅಂದ್ರೆ ನಾವು ಕೃಷ್ಣ ಭಗವಂತನ ಶಾಶ್ವತವಾದ ಸೇವಕರು. ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಏನು, ಜೀವೇರ ಸ್ವರೂಪ ಹೊಯ್ ಕೃಷ್ಣೇರ ನಿತ್ಯದಾಸ್. ಓಕೆ, ಸೊ ಹಾಗಾಗಿ ನಮ್ಮ ಏನಾಗ್ಬೇಕು ಅಂದ್ರೆ, ನಮ್ಮ ಕೆಲಸ ಏನಿದ್ರು ಬರೀ ಕೃಷ್ಣನ ಸೇವೆಯಲ್ಲಿ ಮಾತ್ರ ತೊಡ್ಕೊಳ್ಬೇಕು. ಸೊ ಇದೇ ಈ ಶ್ಲೋಕದ ಈ ಪಾಶುರಂನ ಸಾರಾಂಶ. ಒಂದು ಕ್ವಿಕ್ ಶ್ರೀಮದ್ ಭಾಗವತಂ ಶ್ಲೋಕ ಮುಚುಕುಂದ ಸ್ಟೋರಿಯಿಂದ. ನ ಕಾಮಯೇ ಅನ್ಯಂ ತವ ಪಾದ ಸೇವನಾತ್ ಅಕಿಂಚನ ಪ್ರಾರ್ಥಯಾಮಾದ್ ವರಂ ವಿಭೋ ಆರಾಧ್ಯೋಕಸ್ತ್ವಂ ಹಿ ಅಪವರ್ಗಧಂಧರೆ ವರಿಣಿತಾ ಆರ್ಯೋ ವರಂ ಆತ್ಮಬಂಧನಂ. ಓ ಪವರ್ಫುಲ್ ಒನ್, I desire no boon other than service to your lotus feet, the boon most eagerly sought by those free of all material desire. O Hari, what enlightened persons worship you, you the giver of liberation, who would choose a boon that causes his own bondage. ಇದರಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ಮುಚ್ಕುಂದ ಪ್ರೇ ಮಾಡ್ತಿದ್ದಾನೆ ಕೃಷ್ಣನಿಗೆ, ಓ ಕೃಷ್ಣ, ಐ ಡಿಸೈರ್ ನೋ ಬೂನ್ ಅದರ್ ದ್ಯಾನ್ ಸರ್ವಿಸ್ ಟು ಯುವರ್ ಲೋಟಸ್ ಫೀಟ್. ನನಗೆ ಯಾವುದೇ ವಿಧವಾದ ವರ ಬೇಡ. ನನಗೆ ವರ ಏನ್ ಬೇಕಾಗಿದೆ, ಬರೀ ನಿನ್ನ ಚರಣ ಕಮಲ ಸೇವೆ. ಈ ಸೇವೆನ ಎಲ್ಲಾ ಮುನಿಗಳು ಮತ್ತೆ ಎಲ್ಲಾ ದೇವತೆಗಳು ಇದನ್ನ ಪ್ರಾರ್ಥನೆ ಮಾಡ್ತಿದ್ದಾರೆ. ಸೊ ಕೃಷ್ಣ, ಇದನ್ನ ನನಗೆ ದಯಪಾಲಿಸು. ಮತ್ತೆ ಬೇರೆ ಎಲ್ಲಾ ವರಗಳು ಇದ್ರ ಮುಂದೆ ಏನು ಯೂಸ್ ಇಲ್ಲ. ಏನು ಈ ಮೋಕ್ಷಕ್ಕೆ ಇದೆಲ್ಲ ಮೋಕ್ಷ ಎಲ್ಲ ತಗೊಂಡು ಏನ್ ಪ್ರಯೋಜನ? ಸೊ ಈ ವೈಷ್ಣವರು ಏನ್ ಮಾಡ್ತಾರೆ, ದೇ ಡೋಂಟ್ ಕೇರ್ ಫಾರ್ ಎನಿ ಬೂನ್ಸ್, ಎನಿ ಏನು ಮೋಕ್ಷಕ್ಕೆ ಇದು ಮಾಡಲ್ಲ. ದೇ ರಿಜೆಕ್ಟ್ ದ ಮೋಕ್ಷಾಸ್. ಸೊ 4 ವಿಧವಾದ ಮೋಕ್ಷ ಇದೆ, ಅಂದ್ರೆ 5 ವಿಧವಾದಿದೆ. ಅದರಲ್ಲಿ ಒಂದು ಸಾಯುಜ್ಯ ಮುಕ್ತಿ ಇದೆಯಲ್ಲ, ಅದನ್ನ ವೈಷ್ಣವರು ಕನ್ಸಿಡರ್ ಮಾಡಲ್ಲ. ಸೊ ಈವನ್ 4 ಇದೆಯಲ್ಲ, ಸಾರೂಪ್ಯ, ಸಾಮೀಪ್ಯ, ಸಾಷ್ಟಿ, ಸಾರೂಪ್ಯ, 4 ಇದನ್ನು ಲಿಬರೇಷನ್ ಕೂಡ, ಮುಕ್ತಿನ ಕೂಡ ವೈಷ್ಣವರು ದೇ ಡೋಂಟ್ ಆಸ್ಕ್ ಫಾರ್ ಇಟ್. ಅವ್ರಿಗೆ ಏನ್ ಬೇಕಂದ್ರೆ ನಿರಂತರವಾಗಿ ಕೃಷ್ಣ ಭಕ್ತಿ ಮಾಡೋಕ್ಕೆ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಸೊ ಕೃಷ್ಣ ಭಕ್ತಿ ಮಾಡೋದ್ರಿಂದ ಏನಾಗುತ್ತೆ, ಸೊ ಮೊನ್ನೆ ಕ್ಲಾಸಲ್ಲಿ ಕೂಡ ಹೇಳಿದೆ, ಇಟ್ಸ್ ಒನ್ ಆಫ್ ದ ಚರ್ಮ್ ಶ್ಲೋಕ ಆಫ್ ಶ್ರೀಮದ್ ಭಾಗವತಂ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಸೊ ಇದನ್ನೇ ಕೂಡ ಇಲ್ಲಿ ಕೂಡ ಗೋದಾದೇವಿ ತಮ್ಮ ಪಾಶುರಮಲ್ಲಿ
ವರ್ಣಿಸ್ತಿದ್ದಾರೆ. ಸೊ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ದೇ ಡೋಂಟ್ ವಾಂಟ್ ಎನಿಥಿಂಗ್, ಜಸ್ಟ್ ಸರ್ವಿಸ್ ಆಫ್ ಕೃಷ್ಣ. ಹರೇ ಕೃಷ್ಣ. ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಸೊ ಈ ತಿಂಗಳು ಈ ಎಲ್ಲರೂ ಬೆಳಗಿನ ಜಾವ ಎದ್ದು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಗೊಂಡಿದ್ದೀರಿ. ಗೋದಾದೇವಿ ಎಲ್ಲರಿಗೂ ಕೃಷ್ಣ ಭಕ್ತಿಯನ್ನು ದಯಪಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಹರೇ ಕೃಷ್ಣ. ಸಾಧು ಸಾಧು ಸಾಧು. ಹರಿ ಬೋಲ್ ಪ್ರಭುಜಿ. ಸೊ ನೈಸ್ ಕ್ಲಾಸ್. ತುಂಬಾ ಚೆನ್ನಾಗಿತ್ತು ಕ್ಲಾಸ್, ಪ್ರವಚನ ಪ್ರಭು. ಸೊ ವೈಷ್ಣವರ ನೀವ್ ಹೇಳ್ದಂಗೆ, ಸೊ ವೈಷ್ಣವರು ಸದಾ ಕೃಷ್ಣನ ಒಂದು ಸೇವಾದಲ್ಲಿ ತೊಡಗ್ಬೇಕು. ಆ ಒಂದು ಇದು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಪ್ರಭುಜಿ. ಎಲ್ಲ ಕೃಷ್ಣ ಹೇಳ್ದಂಗೆನೆ ನನ್ನನ್ನು ಸ್ಮರಿಸ್ತಾ ಇದ್ರೆ ನೀವು ನನ್ನನ್ನ ಡೆಫಿನೆಟ್ಲಿ ಸಿಕ್ಕಿ ನಾನು ದಯ ಪಾಲಿಸ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಪ್ರಭುಜಿ. ಐ ಥಿಂಕ್ ಟೈಮ್ ಆಗ್ತಾ ಇದೆ ಪ್ರಭು. ಐ ಥಿಂಕ್ ಇಟ್ ಈಸ್ ಪ್ರಾಬಬ್ಲಿ ಮೆಸೇಜ್ ಬರ್ತಾ ಇದೆ, ಮೆಸೇಜ್ ಮೇಲೆ ಮೆಸೇಜ್ ಬರ್ತಾ ಇದೆ, ಕ್ಲೋಸಿಂಗ್ ದ ಸೆಷನ್ ಇನ್ ದ ಬ್ರೇಕ್ಔಟ್ ರೂಮ್ ಅಂತ. ಸೊ ಯಾರಿಗೆ ಏನಾದ್ರು ಇದ್ದಿದ್ರೆ ಟಿಪ್ಪಣಿ ಇದೆ, ಪ್ಲೀಸ್ ಮೈಕ್ ಓಪನ್ ಮಾಡ್ಬಿಟ್ಟು ಹೇಳ್ಬೋದು. ಇವತ್ತು ಆಗೋಯ್ತು, 10 seconds ಇಸ್ ದೇರ್. ಸೊ ತುಂಬಾ ಧನ್ಯವಾದಗಳು ಪ್ರಭು ಮತ್ತೊಮ್ಮೆ. Came back, Prabhu. Yeah, coming back also. Yeah. Hare Krishna. Hare Krishna. As you mentioned menial service, so we can mention Chittahari. It's not menial service. Who said that? It's a wonderful service. Hare Krishna. Ennoda. Hare Krishna. Requesting all the devotees to stay in the call. Hare Krishna. One more special request. All the Sevadaris, please switch on your camera. We are going to show all the Sevadari faces too. Okay? As we were talking about the services, we always remember in the Damodar Desh, there is one who always serves the Lord unmindful of the health. There were so many, but by among them, Chittahari Prabhu. We will never forget him, because when the Srinivasa Kalyanam was happening, and all other festival time, we miss him a lot, a lot, a lot. Hare Krishna. ಪಟ್ಟಾಭಿ ಕೀರ್ತಿದಾಜಿ ಗೀತಾ ಪ್ರಮಾದ ஹரிபோல் ஹரிபோல் எல்லாம் உங்களோட ஆசீர்வாதம். அல்லேந்து கேட்டேன், ரொம்ப பிரமாதம். ஹரே கிருஷ்ணா. ஹரே கிருஷ்ணா. அம்மா உங்களோட பொண்ணுமா ரொம்ப அழகா பேசினா. ஹரே கிருஷ்ணா. ஹரே கிருஷ்ணாப்பா. ரொம்ப சந்தோஷம். நீங்க 2 வார்த்தை பேசணும். இருங்க ஒரு நிமிஷம். அம்மா அம்மா ஹரே கிருஷ்ணா. அம்மா has she gone? No, she's there, Prabhu. She's there. I think now she's gone. Now she's gone. Yeah. She quit already. Okay. Okay. So today is a much more auspicious day, because we all, with lots of cooperation, with lots of love each other, we have served Shri Andal Nachiyar, right? So we want to specifically thank all the devotees who have done this. To begin with, this entire Andal Nachiyar Pasurams and the Bhagavatam started, and the Mangalarti started by Mahamani Krishna Prabhu and Paripurna Radha Devidasi Mataji. Long ago, maybe 30 years almost before. We are in 25, right? Right? It is much more than that, more than 30 years. If I remember right, 93 or something, we started this. But it is a small way. And it is growing like this. You know, Damodar Desh means everything growing. So here also, it is growing in a big size. And we always indebted to this family. And I am very much indebted to my parents, who has given me the body and taken care. And I am able to do some little service to the Lord, Guru and the Vaishnavas, because they have given me this body. So I also thank on this occasion my parents. Then we have to thank Srila Prabhupada, because without Prabhupada, we are not here. One simple word. And again, when it comes to Andal Nachiyar, she is the most merciful, like Chaitanya Mahaprabhu. She wanted to distribute this to each and everyone. So in the process, let's read out the thanking names, okay? Who are all that? Primarily, the coordination, starting from Jai Govind Prabhu,
who is the main coordinator for the morning Aartis. And another pillar, I can say that, Shivananda Prabhu. Where is he? Yeah, Prabhu is here. Shivananda Prabhu. Come. Undaunted. What is that word? I have to use undaunted. Undaunted means what? Whatever happens outside, whether it is snowfall, rainfall, heat waves, not bothered. He wakes up promptly every day. This we started it immediately after the COVID. And he's coordinating on a very big scale. I have to check his mobile number, how many contacts he has. It should be more than 1,000. Okay. Then Muralinath Prabhu, he is especially important for the Malayalam team. He is a very another soft, sweet person. He also has done so much of service. Then Madhuhara Prabhu from the Hindi side. And in spite of his illness, he is almost off conscious because of the sedation. He's telling, Mangalarti acha chal raha. So these are the gem of devotees who are serving Andal Nachya. Then coming to that, Keshav Bharati Prabhu. He also does Sarthi Seva for me so many days. And we thank him so much. And he takes care or take over from Madhuhar Prabhu when he falls sick. Then comes Rasrani Mataji. Sorry? Rasrani Mataji, another simple and humble devotee from Gardens. She takes care of the entire Telugu team. And Damodar Divya Rupa, another wonderful Sevadari, always cooperate for all situations. Sometimes I will change the schedule also. He will be adjusting to that. Hare Krishna. Thank you all so much once again. Then coming to the Mangalarti Seva in the morning session in the individual houses. Much ahead of us, a few devotees come in front and they start the Aarti, saving my face. Because otherwise I cannot show my face. So they are saving my face. What they are doing? One is the Ratna Bhushan Prabhu, then the Subhash Prabhu, and this naughty boy, Pratik Prabhu. I'll tell you, these boys I cannot separate. That's what we were reading now. This devotees association, we cannot leave it. Okay. Yeah, 1 minute. Then comes Abhay, another wonderful Sevadari. Any Seva, he does it. Then comes the Rupanuga, another humble service. He's a great book distributor. Okay. Then again, Shiva Ananda also comes in this picture again. Because he is in time to open the Zoom and other thing. Okay. In that I have read out all the names. Coming to Taniyan and Pasurams. The main coordinators are, one is Harini Narayanan, sister of Shivalla Prabhu. And second is, Prabhu, you don't change this scene. You change it. No. First you show that. No, first screen. First screen. Don't change that. Go back to the previous screen, please. What happened? Nandini Gopalakrishnan from Coimbatore. Another wonderful Sevadari. She coordinated for the Taniyan and the Pasurams. Imagine she has to contact the entire globe. Some devotees in Arizona, some in Singapore, and some in Australia too. So she did a wonderful seva. And as I told you, for taking care of this, one is Harini Narayanan, another is Nandini Gopalakrishnan. Then coming to this, next, who are all recited that we have to chant the names now. I will recite all, I will read up the names. So, first is Harihara Narayanan from Arizona, US. Then Akshaya Gopalakrishnan and Harini Narayanan, again as I told you. Then Radha Krishnan. What is that, Prabhu? Radha Krishnan Prabhu, he recited? Okay, I do not. It should be Shreya Radha Krishnan. Okay. Then Aishwarya Gopalakrishnan, she contributed a lot and her singing so wonderfully. Prabhu, this is correct. Okay, I'll read out. Taniyan readers, recited. Uma Chandrasekhar Mataji, Indra Devarajan, Aishwarya Gopalakrishnan, Achyut Anjan Kumar, and Vanita Badri Narayanan, and Saudamini Chandra, and Nandini Gopalakrishnan, Meenakshi Shankar Coimbatore, Sadananda Ramachandra, Vishaka Chennai,
Vishaka is from Atlanta. Okay. Then moving on to that, Akshara Anjan Kumar. Meenakshi Mataji, most senior devotee. At the age of 85, she sings so wonderfully. Then comes, within bracket, he has mentioned party. Nirmala Ramaraj, Akshaya Gopalakrishnan, and coming to next name, Veena Santana Raman, Chennai, Malini Gopi Devi Dasi, Dubai, and Chaitanya Prabhu from Sharjah, Krishna Chaitanya, and Vijayalakshmi Suresh from Chennai, Dr. Vijayam Sumati Suresh, Bahrain, Dr. Rajalakshmi, and Sandarshana. It is Sandarshana. The name is wrong. Okay. Then Selvi Mataji, Supriya, Rajiv, Coimbatore. Let me read out the pasarams quickly. Visakha Sriram, Meenakshi Pati, then Devika Rajan, and Harihara Narayanan, Achyuta Anjan Kumar, Bhuvaneshwari Ramesh, Samdarshana, Shrestha Shakti, there was one Mataji, Harini Mataji, Akshaya Bala, Aishwarya Gopalakrishnan, Kamala Prakash, Shreya Radhakrishnan, Saudhamini Chandra Mataji, Uma Chandrasekhar. Prabhu, you have missed out in the Taniyan. Her name is Prema Bhakti Lata. Prema Bhakti Lata Mataji from Chennai. Okay. Then finally, Uma Chandrasekhar Mataji. So we have read out all the names who have done that. Then technical support. This is a very, very backbone of our entire thing. So Vasanta Madhav Prabhu, he is from behind the scene and he does it so well. He has got 2 kids. In spite of all this thing, he is on dot. And he manages everything intact. Then Pratik, again, he comes again. Subhash comes into the picture. They are the primary technical team which we need all the time. Then logistics. First comes Vidyakati, as usual. Then Keshav Bharati Prabhu, Manoj Prabhu. Manoj Prabhu does a wonderful seva. He brings his big car, 10 can accommodate.